ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಗಿಫ್ಟ್ಸ್ ತಗೊಂಡೆ, ಆದರೆ ಒಬ್ಬರಿಗೆ ಬಿಟ್ಟು. ಅದು ಯಾರಂದರೆ ನನ್ನ ಪೆಟ್ ಲಕ್ಕಿ. ಡಾಗ್ ಫುಡ್ ತಗೊಳಕ್ಕೆ ಇವತ್ತೊಂದು ಮಾಲ್ಗೆ ಹೋಗ್ತಾ ಇದ್ದೀನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ವಿಂಟರಲ್ಲಿ ಇವು ಎಲೆಕ್ಟ್ರಿಕ್ ಬೈಕ್ದು ಬ್ಯಾಟ್ರಿ ಲೈಫೇ ಚೆನ್ನಾಗಿರಲ್ಲ. ಎಷ್ಟು ಬೇಗ ಫುಲ್ ಚಾರ್ಜ್ ಇರೋದು ಒಂದು ಲೈನ್ಗೆ ಇಳಿದ್ಬಿಡುತ್ತೆ. ಬಂದಿರೋ ಮಾಲ್ ಇದೆ ಮೊಮೊ ಪಾರ್ಕ್. ಆ್ಯಂಡ್ ನನ್ನ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಓಹೋ, ಎಷ್ಟು ಉದ್ದ ಇದೀವಿ ನೋಡಿ. ಹೋಗ್ಬೇಕಾಗಿರೋ ಜಾಗ ಹೆಸರು KKV ಅಂತ. ಫಸ್ಟ್ ಫ್ಲೋರಲ್ಲಿ ಫುಲ್ ಹುಡುಕಾಯ್ತು, ಬಟ್ ಸಿಕ್ಕಿಲ್ಲ. ಅದಕ್ಕೆ ಸೆಕೆಂಡ್ ಫ್ಲೋರ್ಗೆ ಬಂದ್ವಿ. ಓ ವಾವ್, ಈ ಶಾಪ್ ನೋಡಿ ಎಷ್ಟು ಪ್ರಿಟಿ ಆಗಿದೆ ಅಂತ. ಹೇಗೂ ಸಿಕ್ತು KKV. ಇದು ಒಂಥರ ಮಿನಿಸೋ ಥರನೇ, ಬಟ್ ಚೈನೀಸ್ ವರ್ಷನ್. ಶೀರೋ, ಡೋರಿಮಾನ್. ಇಲ್ಲಿದೆ ಪೆಟ್ ಸೆಕ್ಷನ್. ಅವ್ರಿಗೆ ಊಟ ಇದೆ ಮತ್ತು ಆಟ ಆಡೋಕ್ಕೆ ಸಾಮಾನು ಕೂಡ ಇದೆ. ನೋಡಿ ಹಿಂಗಿದೆ. ನಾನು ಇದನ್ನ ತಗೊಂಡೆ, ನ್ಯಾಚುರಲ್ ಆ್ಯಂಡ್ ಫ್ರೆಶ್ ಪೆಟ್ ಸ್ನ್ಯಾಕ್ ಚಿಕನ್ ಜರ್ಕಿ ಫಾರ್ ಡಾಗ್ಸ್ ಅಂತ ಇದೆ. ಮೈಂಡ್ ಚೇಂಜ್ ಮಾಡ್ಕೊಂಡ್ಬಿಟ್ಟೆ, ಇವಾಗ ನಾನು ಇದನ್ನ ತಗೊತಾ ಇದ್ದೀನಿ, ಚಿಕನ್ ಸಾಸೇಜ್ನ. ಒಂದು ಸಾಸೇಜ್ ಪ್ಯಾಕ್ಗೆ 13.9 ಯುವಾನ್ ಆಯಿತು, ಅಂದರೆ ಹೆಚ್ಚು ಕಮ್ಮಿ 180 ರುಪೀಸ್. ಆರ್ಡರ್ ಮಾಡೋಕ್ಕೆ ಈ ಜಾಗಕ್ಕೆ ಬಂದ್ವಿ, ಮಿಸ್ಟರ್ ವೈ ಬರ್ಗರ್. ನಾನು ಚಿಕನ್ ಬರ್ಗರ್ ತಗೊಂಡೆ. ಆರ್ಡರ್ ರೆಡಿ ಆದಮೇಲೆ ಇದು ಬಡ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡಿ ನೋಡಿ ನೋಡಿ, ಬಡ್ಕೊತಾ ಇದೆ. ಫೈನಲಿ ನಾನು ಆರ್ಡರ್ ರೆಡಿ ಆಯಿತು. ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಕೊಟ್ಟರೆ ಅವ್ರು ನಮ್ಮ ಆರ್ಡರ್ ಕೊಡ್ತಾರೆ. ಕಟ್ ಮಾಡಿ ಅಂತ ಹೇಳಿದರೆ ಅವರು ಕಟ್ ಮಾಡಿ ಕೊಡ್ತಾರೆ. ನಾನು ಮತ್ತು ನನ್ನ ಫ್ರೆಂಡ್ ತೊಗೊಂಡಿರೋ ಬರ್ಗರ್ ಕಾಂಬೋ ಅಲ್ಲಿ ಫ್ರೈಸು, ಬರ್ಗರ್ ಮತ್ತು ಕೋಕ್ ಕೊಡ್ತಾರೆ. ಚೈನಾದಲ್ಲಿ ಕೈ ಯೂಸ್ ಮಾಡ್ಕೊಂಡು ತಿನ್ನಲ್ಲ, ಅದಕ್ಕೆ ಡಿಸ್ಪೋಸಬಲ್ ಗ್ಲೌಸ್ನ ಕೊಡ್ತಾರೆ. ಚಿಕನ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಚೈನಾದಲ್ಲಿ ನೀವು ಏನೇನು ನೋಡಬೇಕು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಲ್ಲಿಗೆ ಮುಗೀತು. ಓಕೆ, ಬಾಯ್ ಬಾಯ್.